ನಮಸ್ಕಾರ ವೀಕ್ಷಕರೇ ರಚಿತಾ ರಾಮ್ ಕನ್ನಡ ಚಿತ್ರರಂಗದ ಡಿಂಪಲ್ ಕ್ವೀನ್. ಇಂತಹ ರಚಿತಾ ರಾಮ್ ಇಲ್ಲಿವರೆಗೆ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಹಾದಿ ಹೇಗಿದೆ? ಐಪಿಎಸ್ ಆಫೀಸರ್ ಆಗಬೇಕಿದ್ದ ಹುಡುಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಮದುವೆ ಬಗ್ಗೆ ಹೇಳುವುದೇನು, ಮಾಡಿಕೊಂಡ ವಿವಾದಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಚಿತಾ ರಾಮ್ ಹುಟ್ಟಿದ್ದು 1992ರ ಅಕ್ಟೋಬರ್ 3ನೇ ತಾರೀಕು ರಾಜಧಾನಿ ಬೆಂಗಳೂರಿನಲ್ಲಿ. ತಂದೆ ಕೆಎಸ್ ರಾಮ್ ಪ್ರಸಿದ್ಧ ಕ್ಲಾಸಿಕಲ್ ಡ್ಯಾನ್ಸರ್. ಇವರ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು. ರಚಿತಾ ಅವರಿಗೆ ನಿತ್ಯಾ ರಾಮ್ ಎಂಬ ಅಕ್ಕ ಇದ್ದಾರೆ. ಇವರದು ಒಕ್ಕಲಿಗ ಸಮುದಾಯ. ರಚಿತಾ ರಾಮ್ ಅವರ ನಿಜವಾದ ಹೆಸರು ಬಿಂದಿಯಾ ರಾಮ್. ಸ್ಯಾಂಡಲ್ವುಡ್ ಪ್ರಸಿದ್ಧ ನಟಿ ಬಿಂದಿಯಾ ರಾಮ್ ಶಿಕ್ಷಣ ಪಡೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಇಲ್ಲಿನ ಕಾಲೇಜೊಂದರಲ್ಲಿ ಬಿಬಿಎಂ ಓದಿದ ಇವರು ನಂತರ ಓದಬೇಕು, ಎಕ್ಸಾಮ್ ಬರೀಬೇಕು, ಐಪಿಎಸ್ ಆಫೀಸರ್ ಆಗಬೇಕು ಅಂತೆಲ್ಲ ಕನಸು ಕಂಡಿದ್ರು. ಹೀಗಿರುವಾಗಲೇ ಇವರ ಜೀವನದಲ್ಲಿ ದೊಡ್ಡ ಬೆಳವಣಿಗೆಯೊಂದು ನಡೆಯುತ್ತೆ. ಅಕ್ಕನ ಬದಲು ತಂಗಿ ಫೋಟೋ ರವಾನೆಯಾಗಿ ಅರಸಿ ಧಾರಾವಾಹಿಯಲ್ಲಿ ಚಾನ್ಸ್ ಸಿಗತ್ತೆ. ಅದು 2011ರ ಸಮಯ. ರಚಿತಾ ರಾಮ್ ಅವರ ಅಕ್ಕ ನಿತ್ಯಾ ರಾಮ್ ಕನ್ನಡದ ಕೆಲವೊಂದು ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡುತ್ತಾ ಹೆಸರು ಮಾಡಿದ್ರು. ಇಂತಹ ಟೈಮ್ನಲ್ಲೇ ಜಿ ಕನ್ನಡದಲ್ಲಿ ಅದಾಗ್ಲೇ ಪ್ರಸಾರವಾಗ್ತಿದ್ದ ಅರಸಿ ಸೀರಿಯಲ್ನ ಕೆಲವೊಂದು ಪಾತ್ರಕ್ಕೆ ಹೊಸ ನಟಿಯರು ಬೇಕಾಗಿತ್ತು. ಆಗ ಕೋಆರ್ಡಿನೇಟರ್ ಒಬ್ರು ಅರಸಿ ತಂಡಕ್ಕೆ ನಿತ್ಯಾ ರಾಮ್ ರ ಫೋಟೋವನ್ನ ಕಳಿಸೋಕೆ ಬದಲು ರಚಿತಾ ರಾಮ್ ರ ಅಥವಾ ಬಿಂದ್ಯಾ ರಾಮ್ ಅವರ ಫೋಟೋಗಳನ್ನ ಮಿಸ್ ಆಗಿ ಕಳಿಸಿಬಿಡ್ತಾರೆ. ಫೋಟೋ ನೋಡಿದ ನಿರ್ದೇಶಕ ಅರವಿಂದ ಕೌಶಿಕ್ ಒಪ್ಪಿಕೊಂಡು ಬಿಟ್ರು. ತನಗೆ ಅಷ್ಟೊಂದು ಆಕ್ಟಿಂಗ್ ಬರುವುದಿಲ್ಲ ಅಂತ ಹೇಳಿದ್ರು ಕೇಳೋದಿಲ್ಲ. ಡೈರೆಕ್ಟರ್ ಬಿಂದ್ಯಾಗೆ 2 ಪಾತ್ರಗಳಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನ ನೀಡಲಾಗುತ್ತೆ. ಒಂದನೆಯದು ನಾಯಕಿ ಪಾತ್ರ, ಇನ್ನೊಂದು ವಿಲನ್ ಪಾತ್ರ. ನಾಯಕಿ ಪಾತ್ರ ಮಾಡಿದ್ರೆ ಟ್ರೆಂಡ್ ಹೆಚ್ಚಿರುತ್ತೆ, ಆದ್ರೆ ನಂಗೆ ಅದೆಲ್ಲ ಆಗಲ್ಲ ಅಂದುಕೊಂಡ ಬಿಂದ್ಯಾ ವಿಲನ್ ಪಾತ್ರವನ್ನೇ ಆರಿಸಿಕೊಳ್ತಾರೆ. ಈ ಟೈಮ್ನಲ್ಲಿ ತಂದೆಯಿಂದ ಕಲಿತಿದ್ದ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತು ಅಕ್ಕ ಹೇಳಿಕೊಟ್ಟ ಆಕ್ಟಿಂಗ್ ಸಹಾಯಕ್ಕೆ ಬರುತ್ತೆ. ಹೀಗೆ 2011ರಲ್ಲಿ ಕಿರುತೆರೆಗೆ ಎಂಟ್ರಿ ಕೊಟ್ಟಾಗ ಇವರಿಗೆ ಕೇವಲ 19 ವರ್ಷ ವಯಸ್ಸು. 2012ರ ಬುಲ್ಬುಲ್ ಚಿತ್ರದಿಂದ ಆಫರ್ ಬಂದಿತ್ತು. ಅದು 2012 ಅರಸಿ ಸೀರಿಯಲ್ನಲ್ಲಿ ಬಂದ ಬಿಂದ್ಯಾ ರಾಮ್ ನಟಿಸಿ 1 ವರ್ಷವೂ ಆಗಿರಲಿಲ್ಲ. ಇಂತಹ ಟೈಮ್ನಲ್ಲೇ ದರ್ಶನ್ ನಟನೆಯ ಬುಲ್ಬುಲ್ ಚಿತ್ರಕ್ಕೆ ನಾಯಕಿಯ ಹುಡುಕಾಟ ನಡೆದಿತ್ತು. ಆರಂಭದಲ್ಲಿ ರಮ್ಯಾ, ಅನುಷ್ಕಾ ಶೆಟ್ಟಿ, ತ್ರಿಷಾ, ಕಾಜಲ್ ಅಗರ್ವಾಲ್ ಮುಂತಾದವರನ್ನ ಸಂಪರ್ಕ ಮಾಡ್ತಾರೆ. ಆದ್ರೆ ಎಲ್ಲರೂ ಕೂಡ ಸಂಭಾವನೆಯ ಕಾರಣಗಳಿಂದ ಹಿಂದೇಟು ಹಾಕಿದ್ರು. ಹೀಗಿರುವಾಗಲೇ ಬಿಂದ್ಯಾ ರಾಮ್ ಹೆಸರು ನಿರ್ಮಾಪಕ ದಿನಕರ್ ತೂಗುದೀಪ್ ಕಿವಿಗೆ ಬೀಳತ್ತೆ. ಒಂದೆರಡು ಮಾತುಕತೆ ನಡೆಸಿ ಸ್ಕ್ರೀನ್ ಟೆಸ್ಟ್ ಮಾಡಿದ್ರು. ಈ ವೇಳೆ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದ ಬಿಂದ್ಯಾ ಕೊಟ್ಟಂತಹ ಎಕ್ಸ್ಪ್ರೆಷನ್ ಗಳಿಗೆ ಸಿನಿ ತಂಡ ಇಂಪ್ರೆಸ್ ಆಯ್ತು. ತಕ್ಷಣ ಫೋಟೋ ಸೆಷನ್ ನಡೆಸಿ ಹೆಸರು ಫೈನಲ್ ಮಾಡಿದ್ರು. ಚೊಚ್ಚಲ ಚಿತ್ರದಲ್ಲಿ ದರ್ಶನ್ ನಂತಹ ನಟನ ಜೊತೆ ಸ್ಕ್ರೀನ್ ಹಂಚಿಕೊಳ್ಳಲು ಅವಕಾಶ ಪಡೆದ ಬಿಂದ್ಯಾ ರಾಮ್ ಖುಷಿಗೆ ಪಾರವೇ ಇರಲಿಲ್ಲ. ಮತ್ತೊಂದು ಕಡೆ ಬಿಂದ್ಯಾಗೆ ಹೊಸ ನೇಮ್ ಇಡಲು ದಿನಕರ್ ತೂಗುದೀಪ್ ಮುಂದಾಗ್ತಾರೆ. ಆಗ ಹೊಳೆದಿದ್ದೆ ರಚಿತಾ ರಾಮ್ ಎಂಬ ಹೆಸರು. ಬಿಂದ್ಯಾ ರಾಮ್ ಹೋಗಿ ರಚಿತಾ ರಾಮ್ ಆಗ್ತಾರೆ. 2013ರಲ್ಲಿ ಬುಲ್ಬುಲ್ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯ್ತು. ಈ ವೇಳೆ ಮಾತನಾಡಿದ ರಚಿತಾ, ನನ್ಗಿದು ಮೊದಲ ಸಿನಿಮಾ ಅನ್ನೋದನ್ನ ಅರಿತಿದ್ದ ದರ್ಶನ್ ಶೂಟಿಂಗ್ ವೇಳೆ ಫುಲ್ ಸಪೋರ್ಟ್ ಮಾಡಿದ್ರು. ರಿಹರ್ಸಲ್ ಮಾಡೋಕೆ ಟೈಮ್ ಕೊಟ್ಟು ತಾಳ್ಮೆಯಿಂದ ಕಾದ್ರು ಅಂತ ಹೇಳ್ಕೊಂಡ್ರು. 2013ರಲ್ಲಿ ಬುಲ್ಬುಲ್ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯ್ತು. ಈ ವೇಳೆ ಮಾತನಾಡಿದ ರಚಿತಾ, ನನ್ಗಿದು ಮೊದಲ ಸಿನಿಮಾ ಅನ್ನೋದನ್ನ ಅರಿತಿದ್ದ ದರ್ಶನ್ ಶೂಟಿಂಗ್ ವೇಳೆ ಫುಲ್ ಸಪೋರ್ಟ್ ಮಾಡಿದ್ರು. ರಿಹರ್ಸಲ್ ಮಾಡೋಕೆ ಟೈಮ್ ಕೊಟ್ಟು ತಾಳ್ಮೆಯಿಂದ ಕಾದ್ರು ಅಂತ ಹೇಳ್ಕೊಳ್ತಾರೆ. ಸಾಲು ಸಾಲು ಆಫರ್ ಬರುತ್ತೆ. ಸ್ಟಾರ್ ನಟರ ಜೊತೆಗೆ ಹಿಟ್ ಚಿತ್ರಗಳನ್ನ ಮಾಡ್ತಾರೆ. ಬುಲ್ಬುಲ್ ಬಳಿಕ ರಚಿತಾ ರಾಮ್ಗೆ ಸಾಲು ಆಫರ್ಗಳು ಬರುತ್ತೆ. ಅರ್ಜೆಂಟ್ ಮಾಡಿದ್ರೆ 1-2 ವರ್ಷದಲ್ಲೇ ಕೆರಿಯರ್ ಮುಗಿದಂತೆ ಅನ್ಕೊಂಡು ಯೋಚಿಸಿ ಹೆಜ್ಜೆ ಇಡ್ತಾರೆ. ಹೀರೋ ತರ ಹೀರೋಯಿನ್ಗೂ ಪ್ರಾಮುಖ್ಯತೆ ಇರುವ ಚಿತ್ರಗಳನ್ನ ಆರಿಸಿಕೊಳ್ತಾರೆ. ಇದರ ಪರಿಣಾಮ ಅನ್ನುವಂತೆ ದಿಲ್ ರಂಗೀಲಾ ಸಿನಿಮಾದಲ್ಲಿ ಗಣೇಶ್ಗೆ ಜೋಡಿಯಾಗಿ, ಅಂಬರೀಷ್ ಸಿನಿಮಾದಲ್ಲಿ ದರ್ಶನ್ಗೆ ಮತ್ತೊಮ್ಮೆ ಸ್ಕ್ರೀನ್ ಶೇರ್ ಮಾಡಿದ್ರು. ಆಮೇಲೆ ಸುದೀಪ್ ಜೊತೆ ರನ್ನ, ಶ್ರೀ ಮುರಳಿ ಜೊತೆ ರಥಾವರ,
ಪುನೀತ್ ಜೊತೆ ಚಕ್ರವ್ಯೂಹ, ಧ್ರುವ ಸರ್ಜಾ ಜೊತೆ ಭರ್ಜರಿ, ಹೀಗೆ ದೊಡ್ಡ ದೊಡ್ಡ ನಟರ ಜೊತೆ ಸಿನಿಮಾ ಮಾಡಿ ಎಲ್ಲರ ಮನೆ ಮಾತಾಗ್ತಾರೆ. ರನ್ನ ಸಿನಿಮಾದ ನಟನೆಗೆ ಸೈಮಾ ಅತ್ಯುತ್ತಮ ಕನ್ನಡ ನಟಿ ಪ್ರಶಸ್ತಿ ಬಂತು. ಎಲ್ಲಾ ನಿರ್ಮಾಪಕ ನಿರ್ದೇಶಕರ ವಿರುದ್ಧ ಗರಂ. ಕನ್ನಡ ನಟಿಯರ ದನಿಯಾದ ರಚಿತಾರಾಮ್ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಬೇರೆ ಭಾಷೆಯ ಹೀರೋಯಿನ್ಗಳನ್ನೇ ಹಾಕಿಕೊಂಡು ಸಿನಿಮಾ ಮಾಡಿದ ನಿರ್ಮಾಪಕರು ಮತ್ತು ನಿರ್ದೇಶಕರ ವಿರುದ್ಧ ಅಸಮಾಧಾನಗೊಳ್ತಾರೆ. ಅನ್ಯ ಭಾಷೆಯ ನಟಿಯರು ಚೆನ್ನಾಗಿದ್ದಾರೆ ಅಂತ ಅವಕಾಶ ಕೊಡೋದಲ್ಲ, ಪರ್ಫಾರ್ಮೆನ್ಸ್ ನೋಡಿ ಚಾನ್ಸ್ ಕೊಡಬೇಕು. ಕನ್ನಡ ನಟಿಯರಿಗೆ ಟ್ಯಾಲೆಂಟ್ ಇದೆ, ಭಾಷೆ ಗೊತ್ತು, ಎಮೋಷನ್ ಗೊತ್ತು. ಈ ಸಂಬಂಧ ಬೇಕಿದ್ರೆ ಪ್ರತಿಭಟನೆ ಮಾಡೋಕು ರೆಡಿ ಇದ್ದೀನಿ ಅಂದ್ಬಿಟ್ರು. 2016ರಲ್ಲಿ ವಿವಿಧ ಡ್ಯಾನ್ಸ್ ಶೋಗಳ ಜಡ್ಜ್. 2017ರಲ್ಲಿ ರಚಿತಾರಾಮ್ಗೆ ಕನ್ನಡದ ರಿಯಾಲಿಟಿ ಶೋಗಳ ಮೇಲೆ ತುಂಬಾ ಆಕರ್ಷಣೆ ಬರುತ್ತೆ. ಲೈಫ್ ನಲ್ಲಿ ಒಂದು ಬಾರಿಯಾದ್ರೂ ರಿಯಾಲಿಟಿ ಶೋ ನಿರ್ಮಾಪಕಿ ಆಗಬೇಕು ಅಂದುಕೊಳ್ತಾರೆ. 2016ರಲ್ಲಿ ಮೊದಲ ಬಾರಿಗೆ ಉದಯ ಟಿವಿಯ ಕಿಕ್ ಡ್ಯಾನ್ಸ್ ಕಾಂಪಿಟೇಷನ್ ನಲ್ಲಿ ನಟ ಶಿವರಾಜ್ ಕುಮಾರ್ ಮತ್ತು ನಿರ್ದೇಶಕ ಹರ್ಷ ಜೊತೆ ತೀರ್ಪುಗಾರರಾಗ್ತಾರೆ. ನಂತರ ಕಾಮಿಡಿ ಟಾಕೀಸ್ನ ಮಜಾ ಭಾರತ ಮುಂತಾದ ಕಾರ್ಯಕ್ರಮಗಳ ಜಡ್ಜ್ ಆಗಿದ್ರು ರಚಿತಾ. 2017ರಲ್ಲಿ ರಿಷಿಬಾ ಪ್ರಿಯಾ ಎಂಬ ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸ್ ಮಾಡಿ ಕಿರುಚಿತ್ರ ನಿರ್ಮಾಪಕಿಯೂ ಆದ್ರು. ಮದುವೆಯಾದ್ರೆ ಗೌಡರನ್ನ ಅನ್ನುವ ರಚಿತಾ ಮದುವೆ ನಂತರ ಚಿತ್ರರಂಗದಿಂದ ದೂರ. 2019ರಲ್ಲಿ ಸೀತಾರಾಮ ಕಲ್ಯಾಣ ಸಿನಿಮಾದ ರಿಲೀಸ್ ಡೇಟ್ ಅಲ್ಲಿ ರಚಿತಾರಾಮ್ ಆಡಿದ ಮಾತೊಂದು ಭಾರಿ ವೈರಲ್ ಆಯ್ತು. ನಾವು ಗೌಡ್ರು ಆಗಿರೋದ್ರಿಂದ ಯಾವತ್ತು ಗೌಡ್ರು ಹುಡುಗನನ್ನೇ ಮದುವೆ ಆಗುವುದು ಅಂದ್ರು. ಜೊತೆಗೆ ನಾನು ಲವ್ ಮ್ಯಾರೇಜ್ಗೂ ಸೈ, ಅರೇಂಜ್ ಮ್ಯಾರೇಜ್ಗೂ ಸೈ, ಇದಕ್ಕೆ ತಂದೆಯ ಒಪ್ಪಿಗೆಯೂ ಇದೆ ಎಂದಿದ್ರು. ಮತ್ತೊಂದು ಸಂದರ್ಭದಲ್ಲಿ ಮಾತನಾಡುವಾಗ ತಾವು ಮದುವೆ ಬಳಿಕ ಸಿನಿಮಾಗಳಲ್ಲಿ ನಟಿಸಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಉಪ್ಪಿ ಜೊತೆ ಹಾಟ್ ಸೀನ್, ಫ್ಯಾನ್ಸ್ ಗರಂ. ರಚಿತಾ ವಿರುದ್ಧ ಸಿಡಿದೆದ್ದ ಉಪೇಂದ್ರ ಪತ್ನಿ. 2019ರಲ್ಲಿ ತೆರೆಕಂಡ ಐ ಲವ್ ಯು ಸಿನಿಮಾದ ಹಾಡೊಂದರಲ್ಲಿ ಉಪೇಂದ್ರ ಜೊತೆ ರಚಿತಾ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದು ಫ್ಯಾನ್ಸ್ಗೆ ಹಿಡಿಸಲಿಲ್ಲ. ನಿಮ್ಮನ್ನ ಈ ತರ ನೋಡೋಕಾಗಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಸ್ವತಃ ರಚಿತಾರ ತಾಯಿ ಸಿನಿಮಾ ನೋಡಿ ರಚಿತಾಳನ್ನ ಹೀರೋಯಿನ್ ಆಗಿ ನೋಡಿದೆ, ಆದ್ರೆ ನನ್ನ ಮಗಳಾಗಿ ನೋಡೋಕಾಗಿಲ್ಲ ಅಂದ್ಬಿಟ್ರು. ತಂದೆಯಂತೂ ಸಿನಿಮಾ ನೋಡ್ಲಿಲ್ಲ. ಇದೆಲ್ಲದಕ್ಕೂ ಪ್ರತಿಕ್ರಿಯಿಸಿದ ರಚಿತಾ ಇನ್ಮುಂದೆ ತುಂಬಾ ಬೋಲ್ಡ್ ಆಗಿ ಕಾಣಿಸಿಕೊಳ್ಳಲ್ಲ ಅಂದ್ರು. ಜೊತೆಗೆ ಅಪ್ಪನಿಗೆ ಕ್ಷಮೆ ಕೇಳ್ತೀನಿ ಅಂತ ಕಣ್ಣೀರು ಹಾಕಿದ್ರು. ಈ ನಡುವೆ ಆ ಸಾಂಗ್ ಶೂಟ್ ವೇಳೆ ತಾನು ಕಂಫರ್ಟ್ ಆಗಿರ್ಲಿಲ್ಲ, ಸಾಂಗ್ ಅನ್ನ ಒಪ್ಪಿಸಿ ಡೈರೆಕ್ಟ್ ಮಾಡಿಸಿದ್ದು ಉಪ್ಪಿ ಸರ್, ಹಾಗೆ ಹೀಗೆ ಅಂತ ರಚಿತಾರಾಮ್ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ವಿಚಾರ ಪ್ರಿಯಾಂಕಾ ಉಪೇಂದ್ರ ಕಿವಿಗೆ ಬಿತ್ತು. ಸಿಟ್ಟಿಗೆದ್ದ ಪ್ರಿಯಾಂಕಾ ಇದೆಲ್ಲ ಸುಳ್ಳು, ಉಪ್ಪಿ ಹೆಸರನ್ನ ರಚಿತಾರಾಮ್ ಹೀಗೆಲ್ಲ ಬಳಸ್ಕೊಳ್ಬಾರ್ದು ಅಂದ್ರು. 2021ರಲ್ಲಿ ಫಸ್ಟ್ ನೈಟ್ ವಿಚಾರಕ್ಕೆ ವಿವಾದ. 2021ರಲ್ಲಿ ಲವ್ ಯು ರಚ್ಚು ಸಿನಿಮಾದಲ್ಲಿನ ಬೋಲ್ಡ್ ಸೀನ್ಗಳಿಗೆ ಸುದ್ದಿಯಾತು. ರಚಿತಾ ಹಿಂದೆ ಬೋಲ್ಡ್ ಸೀನ್ ಮಾಡಲ್ಲ ಅಂದಿದ್ರಿ, ಈಗ ಮಾಡಿದ್ದೀರಲ್ಲ ಅಂತ ಪತ್ರಕರ್ತರೊಬ್ರು ಕೇಳಿದಾಗ ಮಾಡಲ್ಲ ಅಂತ ಹೇಳ್ದೆ, ಹೇಗಿದ್ರು ಮಾಡಿದೀವಿ ಅಂದ್ರೆ ಅದ್ರಲ್ಲೇನೋ ವಿಷಯ ಇರುತ್ತೆ ಅಂತಲ್ವಾ, ಸಿನಿಮಾ ನೋಡಿದ ಮೇಲೆ ಅದೇನು ಅಂತ ಗೊತ್ತಾಗುತ್ತೆ ಅಂದ್ರು. ಮುಂದುವರೆದು ಮಾತನಾಡಿ, ನೀವು ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ನಲ್ಲಿ ಏನ್ ಮಾಡ್ತೀರಾ ಅಂತ ಮರು ಪ್ರಶ್ನೆ ಹಾಕಿದ್ರು. ಯಾರಿಂದಲೂ ಉತ್ತರ ಬರದೇ ಇದ್ದಾಗ ರೊಮ್ಯಾನ್ಸ್ ಮಾಡ್ತಾರೆ, ನಾವು ಕೂಡ ಅಂತದ್ದೇ ಸೀನ್ ಮಾಡಿದ್ದು ಅಂದ್ರು. ರಚಿತಾ ಇವೆಲ್ಲ ವಿವಾದಗಳ ನಡುವೆ ಅಯೋಗ್ಯ ಮತ್ತು ಆಯುಷ್ಮಾನ್ ಭವ ಸಿನಿಮಾ ನಟನೆಗೆ ಸೈಮಾ ಅತ್ಯುತ್ತಮ ಕನ್ನಡ ನಟಿ ಪ್ರಶಸ್ತಿ ಗೆಲ್ತಾರೆ. ನಂತರ ಸೂಪರ್ ಮಚ್ಚಿ ಸಿನಿಮಾ ಮೂಲಕ ತೆಲುಗು ಚಿತ್ರರಂಗಕ್ಕೂ ಎಂಟ್ರಿ ಕೊಡ್ತಾರೆ. 2023ರಲ್ಲಿ ಕ್ರಾಂತಿ ಉತ್ಸವಕ್ಕೆ ಕರೆ ಕೊಡ್ತಾರೆ. ಡಿಂಪಲ್ ವಿರುದ್ಧ ದೂರು ದಾಖಲು. 2023ರ ಜನವರಿ 26ಕ್ಕೆ ದರ್ಶನ್ ಮತ್ತು ರಚಿತಾ ನಟನೆಯ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಇಂತಹ ಟೈಮ್ನಲ್ಲಿ ಮಾತನಾಡಿದ ರಚಿತಾ ಈ ವರ್ಷ ಗಣರಾಜ್ಯೋತ್ಸವ ಮರೆತು ಕ್ರಾಂತಿ ಉತ್ಸವ ಮಾಡಿ ಅಂತ ಕರೆ ಕೊಟ್ರು. ಇದರ ವಿರುದ್ಧ ಸಿಟ್ಟಿಗೆದ್ದ ಸಂಘಟನೆಯೊಂದು ದೂರು ದಾಖಲಿಸಿತ್ತು. 2024ರಲ್ಲಿ ದಚ್ಚು ರಚ್ಚು ಶಾಕ್, ಜೈಲಿಗೆ ಭೇಟಿ ಕೊಟ್ಟು ಗುರುವಿಗೆ ಅಭಯ. 2024ರಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಹಲವರು ಅರೆಸ್ಟ್ ಆದ್ರು. ಗುರುವಿನ ರೂಪದಲ್ಲಿದ್ದ ದರ್ಶನ್ ಬಂಧನವಾಗಿತ್ತು. ರಚಿತಾಗೆ ನಮಗೆ ಕಷ್ಟವಾಯಿತು, ಜೈಲಿಗೆ ಹೋಗಿ ಭೇಟಿ ಮಾಡಿದ್ರು. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ರಚಿತಾ, ದರ್ಶನ್ ಹೀಗೆ ನೋಡೋಕೆ ಕಷ್ಟವಾಗ್ತಿದೆ,
ರಾಜನನ್ನ ರಾಜನ ತರಾನೇ ನೋಡೋಕೆ ಇಷ್ಟ, ಅವರನ್ನ ತುಂಬಾ ಮಿಸ್ ಮಾಡ್ಕೋತಿದೀನಿ, ಬೇಗ ಬನ್ನಿ ಅಂತ ಹೇಳಿ ಬಂದಿದ್ದೀನಿ ಅಂದ್ರು. ಅಲ್ಲದೆ ಇವತ್ತು ನನಗೆ ಏನೇ ಹೆಸರು ಬಂದ್ರು ಅದು ದರ್ಶನ್ ಸರಿಯಿಂದ ಬುಲ್ಬುಲ್ ಸಿನಿಮಾಗೆ ಅವರ ಜೊತೆ ಆಕ್ಟ್ ಮಾಡಿಲ್ಲ ಅಂದ್ರೆ ಬಹುಶಃ ನಾನಿವತ್ತು ರಚಿತಾರಾಮ್ ಆಗಿ ಇರ್ತಿರ್ಲಿಲ್ಲ ಅಂತ ಹೇಳಿದ್ರು ರಚಿತಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಕೆಲ ಅಭಿಮಾನಿಗಳಿಗೆ ಸಿಟ್ಟಿದೆ. ಇದಕ್ಕೆ ಹಲವು ಕಾರಣಗಳಿವೆ. ಮೊದಲನೇದು 2014-15ರಲ್ಲಿ ಪುನೀತ್ ನಟನೆಯ ರಣವಿಕ್ರಮ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾದ ಬಳಿಕ ಸಾಕಷ್ಟು ಸಮಯದವರೆಗೆ ಚಿತ್ರತಂಡದಿಂದ ಏನು ರೆಸ್ಪಾಂಡ್ ಬಂದಿರಲಿಲ್ಲ. ಬೇರೆ ಸಿನಿಮಾಗಳನ್ನ ಒಪ್ಪಿಕೊಳ್ಳೋ ಉದ್ದೇಶದಿಂದ ರಣವಿಕ್ರಮದಿಂದ ಹಿಂದೆ ಸರಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು 2019ರಲ್ಲೂ ಅಪ್ಪು ಅಭಿಮಾನಿಗಳ ಕೆಂಗಣಿಗೆ ಗುರಿಯಾದ್ರು ರಚಿತಾ. ಕಾರಣ ಸಂದರ್ಶನವೊಂದರಲ್ಲಿ ಪುನೀತ್ ಮತ್ತು ಯಶ್ ಪೈಕಿ ಯಾರು ಉತ್ತಮ ಡ್ಯಾನ್ಸರ್ ಅಂತ ಕೇಳಿದ್ದಕ್ಕೆ ಯಶ್ ಅಂತ ಹೇಳಿದ್ರು ರಚಿತಾರಾಮ್ ಬಳಿ ಸುಮಾರು 50 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಇದರಲ್ಲಿ 2019ರಲ್ಲಿ ಖರೀದಿಸಿದ ಬೆಲೆಯ ಕಾರು ಕೂಡ ಸೇರಿದೆ. ವೀಕ್ಷಕರೇ, ಇದಿಷ್ಟು ರಚಿತಾರಾಮ್ ಇಲ್ಲಿವರೆಗೆ ಬೆಳೆದು ಬಂದಿದ್ದು ಹೇಗೆ ಎನ್ನುವ ಬಗ್ಗೆ ವಿಷಯ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.